ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೀಳಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ 2026 ಜುಲೈ 18ರಂದು ಶನಿವಾರ ಹಮ್ಮಿಕೊಳ್ಳಲಾದ ಬೃಹತ್ ಪ್ರತಿಭಟನೆಗೆ ವಿವಿಧ ರೈತ ಮುಖಂಡರು ಹಾಗೂ ಸಮಾಜದ ಹಿರಿಯರು ಬೆಂಬಲ ಸೂಚಿಸಿದ್ದಾರೆ. ಪ್ರತಿಭಟನೆಯ ಪ್ರಮುಖ ಹಕ್ಕೊತ್ತಾಯಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಖಾಲಿ ಇರುವ ಎಲ್ಲ ಸರ್ಕಾರಿ ಹುದ್ದೆಗಳನ್ನು ಶೀಘ್ರವಾಗಿ ಭರ್ತಿ ಮಾಡಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವಂತೆ ಆಗ್ರಹ ಮಾಡಲಾಗಿದೆ. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಿಸಿದ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಂಡು ಅದನ್ನು ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಅಂತ ಒತ್ತಾಯಿಸಲಾಗಿದೆ. ಮುಸ್ಲಿಂ ಸಮುದಾಯದ 2B ಮೀಸಲಾತಿಯನ್ನ ಮರುಸ್ಥಾಪಿಸುವುದು ಹಾಗೂ 2025ರಲ್ಲಿ ನಡೆದ ಜಾತಿ ಜನಗಣತಿ ವರದಿಯನ್ನ ತಕ್ಷಣ ಜಾರಿಗೆ ತಂದು ಅದರ ಆಧಾರದ ಮೇಲೆ ಸಾಮಾಜಿಕ ನ್ಯಾಯದ ಯೋಜನೆಗಳನ್ನು ರೂಪಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಬೀಳಗಿ ವಿಧಾನಸಭಾ ಕ್ಷೇತ್ರದ ಹಾಲಿ ಮತ್ತು ಮಾಜಿ ಶಾಸಕರು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅಂತ ಒತ್ತಾಯಿಸಲಾಗಿದೆ. ಈ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ರೈತ ಮುಖಂಡ ಬಸವರಾಜ ಗೋನಾಳ ಅವರು, ಸಾಮಾಜಿಕ ನ್ಯಾಯದ ಪರ ಹೋರಾಟ ಮುಂದುವರಿಯಲಿದ್ದು ಎಲ್ಲ ಸಮುದಾಯಗಳ ಜನ ಒಗ್ಗಟ್ಟಿನಿಂದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಕರೆಕೊಟ್ಟಿದ್ದಾರೆ. ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲಿ ಐತಿ. ಎಷ್ಟಪ್ಪ ಅಂತಂದ್ರೆ 2A 2B SC ST ಈ ಜನಾಂಗದ ಬಗ್ಗೆ ಧ್ವನಿ ಎತ್ತರ ಮಾಡ್ತಾರೆ. ಕೆಲಸ ಮಾಡಿಂದ ಅದನ್ನು ಪೂರ್ತಿ ದಂಡಿಗೆ ಹಚ್ಚಲ್ಲ ಯಾರು ರಾಜಕೀಯ ವ್ಯಕ್ತಿಗಳು. ನಾ ಕಾಂಗ್ರೆಸ್ದವ್ರದ್ದು ಅನ್ನಂಗಿಲ್ಲ, BJP ಈ ರಾಜಕೀಯ ನಮ್ಮ ವಿಧಾನಸಭೆಗೆ 225 ಮಂದಿ ಇರಲ್ಲ, ಎರಡೂ ಪಕ್ಷದವ್ರು ಕೂಡಿದಾರಲ್ಲ. ಹೌದ್ರಿ, BJP ಅವರು ನೀವು ಮಾಡಿಕೊಟ್ಟರೆ ನಮಗೆ ಈಗ ಮ್ಯಾಗ BJP ಸರ್ಕಾರಿ ಅದ 7% ಅಲ್ಲಿಂದ 17% SCಗೆ STಗೆ 3ರಿಂದ 7 ಮಾಡಿದ್ವಿ. ಈಗ ಅದನ್ನು ತಡೆ ಹಿಡಿದು ಯಾಕೆ ನಿಮ್ಮ ಕೈಯಾಗ ಈಗ ಶೆಡ್ಯೂಲ್ 9 ತಿದ್ದುಪಡಿ ಮಾಡಬೇಕು, ರಾಷ್ಟ್ರಪತಿ ಮುದ್ರೆ ಒತ್ತಬೇಕು, ಗೆಜೆಟ್ ಆಗಬೇಕು, ಅಂದಾಗಿದು ಉಜಳ್ಳಿ ಒಳಗೆ ಬರ್ತವೆ. ಇವೆಲ್ಲ ನೀವು ಮತ್ತೆ ಮಾಡಿರಿ ಅಂದ ಬಳಕ ಇಡೀ ದೇಶದ ತುಂಬ ಐತಿ ಈ ಸಮಸ್ಯೆ. ನಾವು ಇದು ಹೆಗಡೆಯವರು ಹೇಳ್ದಂಗೆ ಭಾಳಷ್ಟು ಇದನ್ನು ಹೋರಾಟ ಮಾಡಿದ್ರು ಸಹಿತ ಯಾಕೆ ಇವ್ರು ತರಂಗಿಲ್ಲ ಅಂತಕ್ಕಂಥಂದ್ರೆ ಏನಾದ್ರು ಈ ಜನಾಂಗ ಮುಂದಕ್ಕೆ ಬರಬಾರ್ದು ಅನ್ನೋಂಥ ಉದ್ದೇಶ ಇವ್ರಿಗೆ ಐತೇನೋ ಅಂತ ನನಗೆ ಅನಿಸ್ತವೆ. ಇವತ್ತಿನ ಮಿತಿಗೆ ಮುಸ್ಲಿಂ ಜನಾಂಗನೂ ಸಾಕಷ್ಟು ಅದ. ಇದ್ರಾಗ 2Aದಾಗ 2Bದಾಗ ಬರ್ತಾರೆ. SC STನೂ 17%, 17 ಮಾಡ್ಯಾರ, ಇದು 7 ಮಾಡ್ಯಾರ. ಒಟ್ಟು 56 ಟಾರ್ಗೆಟ್ ಆಗ್ತದೆ. 17 + 7 24 ದಿನಕ್ಕೆ ಉಳಿಸಿದ ಅವ್ರಿಗೆ 10 ಏರಿಸ್ಬೇಕಂತ ಇದು ಮಾಡ್ಯಾರ. ಒಳ ಮೀಸಲಾತಿ 56ಕ್ಕೆ ಆಗಬಾರ್ದು ಅಂತಕ್ಕಂಥದ್ದು ಕೆಲವು ಮಂದಿದು ಐತಿ. ಆಗಬಾರ್ದು ಆಗಲೇ ಇತ್ತು ಅನ್ನಬೇಕದು. ಈ ಜನಾಂಗ ಒಳ್ಳೇದಾತಂದ್ರೆ ಆಗಲೇಬೇಕಲ್ಲ. ಎದ್ರದಾಗೆ ಕಡಿಮೆ ಜನಾಂಗ 100 ಬಾರ್ದು, ಹೆಚ್ಚಿಗೆ ಇದ್ದಿದ್ರೆ ಇದ್ರಾಗ ಯಾವುದೋ ಸೇರ್ಪಡೆ ಮಾಡ್ಕೊಂಡು ಶುದ್ಧ ಮಾಡಬೇಕಂತಕ್ಕಂಥದ್ದು ನಮ್ಮ ರೈತ ಸಂಘದ ಹೋರಾಟದವ. ಮನೆ ನಮ್ಮ ಸನ್ಮಾನ್ಯ ಉಗ್ರಪ್ಪನವರು ಬಂದಿದ್ದರು, ಸಾಮಾಜಿಕ ನ್ಯಾಯ ಸಚಿವರು. ಯಾವ ಪಕ್ಷದಿಂದ ಬಂದಿಲ್ಲ ನಾನು ಏನೇ ಮಾಡ್ತಿದ್ದೇವೆ ನಾವು ಅಲ್ಲಿ ಬಾಗಲಕೋಟೆಯಾಗ ಎಲ್ಲ ಕನ್ನಡ ಸಮಾಜ ಎಲ್ಲ ಸಮಾಜ. ದಯವಿಟ್ಟು ಈ ಹೋರಾಟಕ್ಕೆ ರೈತ ಸಂಘದಿಂದ, ಅವರು ರೈತ ಸಂಘದ ಹೋರಾಟಗಾರರೇ, ಅವರು ಯಾರು MLA ಆದರೂ ಎಲ್ಲ ರೈತರ ಮಕ್ಕಳೇ. ರೈತ ಸಂಘದಿಂದ MLAಗಳಾದವ್ರು ಅವರೆಲ್ಲರೂ. ಯಾರು ಏನು ಒಮ್ಮೆ ರಾಜ್ಯದ ಮಂತ್ರಿ ಹೋಗಿ ರಾಜ್ಯದಾಗಿ MLA ಆದವರೆಲ್ಲ. ರೈತ ಸಂಘದ ಈ ಬೇಡಿಕೆ ಭಾಳ ಉತ್ತಮದ. ಈ ಎಲ್ಲಪ್ಪವ್ರು ಏನು ಹೋರಾಟ ಮಾಡ್ತಾರಲ್ಲ ಅವ್ರಿಗೆ ನಾವು ಈ ತಾಲೂಕಿನಿಂದ ಸಮಗ್ರ ಎಲ್ಲ ಸಮಾಜ SC ಬತ್ತು, ST ಬತ್ತು, ಮುಸ್ಲಿಂ ಬತ್ತು, ಎಲ್ಲರೂ ಹೋರಾಟ 18ನೇ ತಾರೀಕೇನು ಹಮ್ಮಿಕೊತಾರಲ್ಲ ಅವತ್ತು ಮನವಿ ಕೊಡ್ಲಾಕ ಅಲ್ಲಿ ನಾವು ಭಾಗವಹಿಸ್ತೇವೆ. ಇನ್ನೂ ಎಲ್ಲ ಸಮಾಜದವರು ಕೂಡಿಸ್ಕೊಂಡು ಆ ಹೋರಾಟಕ್ಕೆ ಬೆನ್ನೆಲುವಾಗಿ ನಿಂತು ಅವರಿಗೆ ಒಂದು ಮನವಿ ಕೊಡುವ ತಹಸೀಲ್ದಾರ್ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ನಾನು ಇದು ಒಟ್ಟೆ ನಮ್ಮ ಬರೀ ಬೀಳಗಿ ತಾಲೂಕೆ ತಿಳ್ಕೊಬಾರ್ದು ನಾವು, ಇಡೀ ದೇಶದ ತುಂಬ ಆಗ್ಬೇಕಿದೆ. ಭಾರತ ದೇಶದ ಏನು 32 ರಾಜ್ಯಗಳದಾವ, ಕರ್ನಾಟಕ ರಾಜ್ಯದ ಒಂದು 31 ಜಿಲ್ಲೆಗಳದಾವೆ, ಬರೀ ಜಿಲ್ಲೆಗಳದಾವೆ. ಇವು 3 ಪಾಯಿಂಟ್ಗಳು ಭಾಳ ಮುಖ್ಯವಾಗಿದೆ. ಇವ್ರು ಅವ್ರು ಹೇಳ್ದಂಗೆ ಯಾವ MLA ಎತ್ತಂಗಿಲ್ಲ. ಇದು ಹಾಜಿ ಇದ್ದವರು ಎತ್ತಿಲ್ಲ, ಮಾಜಿ ಇದ್ದವರು ಎತ್ತಂಗಿಲ್ಲ. ಎತ್ತಬೇಕ್ರಿ. ಇವು ನಮ್ಮ ಜನಾಂಗದಿಂದ ನೀವು ಪ್ರತಿ ಹೇಳ್ತೀರಿ ಸ್ಟೇಜ್ನಾಗ, ನಾವು ನಿಮ್ಮ ಜನಾಂಗದಿಂದ ನಾವು ಆಯ್ಕೆ ಆದೆವು, ನಾವು ST ಜನಾಂಗದಿಂದ ಆಯ್ಕೆ ಆದೆವು ನೀವು ಹೇಳ್ತೀರಿ. ಆದರೆ ಇದನ್ನು ಹೇಳ್ತೀರಿ, ಈಗ ಶುದ್ಧ ಮಾಡಿರಿ. 3 ಇದ್ದಿದ್ದು 7 ಮಾಡಿದ್ದು ನೀವೇ ಮಾಡಿರಿ. ಅದನ್ನ ಯಾಕೆ ಬಂದು ಇಳಿಸ್ಲಿಕ್ಕತ್ತೀರಿ? ಆ ಶಕ್ತಿ ಇಲ್ಲ. BJP ಸರ್ಕಾರದಲ್ಲಿ ಕಾಂಗ್ರೆಸ್ ಬಿಡು. ಈಗ BJP ಕೇಂದ್ರ ಗೌರ್ಮೆಂಟ್ದಾಗ ಐತಿ. ಈಗ 28 ಮಂದಿ MP ಗಳಿದ್ದೀರಿ. 28 ನಮ್ಮಲ್ಲಿ ಇವರೇ 29 ಮಂದಿ ಇದ್ದೀರಿ. ನೀವು ಸನ್ಮಾನ್ಯ ಮುಖ್ಯಮಂತ್ರಿ ಹೊಸದಾಗಿ ನೀವು ಎತ್ತರಿ. ಬರೇ ಯಾವ ವರದಿ ಬರ್ತಾವ ಒಟ್ಟು ಮುಚ್ಚಿಟ್ಬಿಡೋದು. ಈ ರೀತಿಯಾಗಿ ನಮ್ಮ ಈ ತುಳಿತಕ್ಕೊಳಗಾಲಕ್ಕತ್ತದ. ಮತ್ತು ಈ ಸಮಾಜ ಎಷ್ಟು ನಾವು ಮುಂದುವರಿತೇವಲ್ಲ
ಈ 3 ಪಾಯಿಂಟ್ ನೋಡಿದ್ರೆ ತುಳಿತಕ್ಕೆ ಒಳಗಾಲಕತ್ತದ. ಈ ತುಳಿತಕ್ಕೆ ಆಲಾರ್ದಂಗೆ ನಾವು ಹೋರಾಟ ಮಾಡ್ಲಿಕ್ಕೆ ತಯಾರಿದೆವು. ಈ ಹೋರಾಟಗಾರರಿಗೆ ನಾವು ಬೆಂಬಲ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಬೀಳಗಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ನ್ಯಾಯಕ್ಕಾಗಿ ಬೃಹತ್ ಪ್ರಮಾಣದ ಹೋರಾಟವನ್ನು ಜುಲೈ 18ನೇ ತಾರೀಕು 2026ರಂದು ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ಕಚೇರಿವರೆಗೆ ಕಾಲ್ನಡಿಗೆ ಮುಖಾಂತರವಾಗಿ ಒಂದು ಜಾಥಾನ ಹಮ್ಮಿಕೊಂಡಿದ್ದೇವೆ. ಆ ಒಂದು ಸಾಮಾಜಿಕ ನ್ಯಾಯದ ಉದ್ದೇಶವನ್ನು ಇಟ್ಟುಕೊಂಡು ಇದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಚರ್ಚೆ ಆಗಬೇಕಾಗಿರ್ತಕ್ಕಂಥ ಪ್ರಮುಖ 4 ವಿಷಯಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಈ ಒಂದು ವಿಚಾರವನ್ನು ನಮ್ಮ ರೈತ ಮುಖಂಡರಿಗೆ ನಾನು ವಿನಂತಿ ಮಾಡಿಕೊಂಡಾಗ ಪಕ್ಷಾತೀತವಾಗಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಬೆಂಬಲಿಸಿದ್ದಕ್ಕಾಗಿ ನಾನು ಮೊದಲು ಧನ್ಯವಾದಗಳನ್ನು ಹೇಳ್ತೇನೆ. ನಾನು ಯಾಕೆ ಅಂತಂದರೆ ನಾನು ಚುನಾವಣಾ ರಾಜಕಾರಣದಲ್ಲಿ 2023ರಲ್ಲಿ ಚುನಾವಣೆ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ನನಗೆ ಬೆಂಬಲ ಸೂಚಿಸಿದರು. ಅದೇ ರೀತಿ ಈ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು, ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು, ಇದಕ್ಕೆ ನೀವು ಬೆಂಬಲ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಂಡಾಗ ಎಲ್ಲ ರೈತ ಮುಖಂಡರು ಆಯಿತು, ಈ ವಿಷಯಗಳು ಬಹಳ ಗಂಭೀರ ಸ್ವರೂಪದಲ್ಲಿರೋದ್ರಿಂದ ಯಾವುದೇ ಪಕ್ಷದವರು ಮಾಡಿದ್ರು ನಾವು ಸಪೋರ್ಟ್ ಮಾಡ್ತೀವಿ, ಯಾವುದೇ ಪಕ್ಷದವ್ರು ಮಾಡಿದ್ರು ಸಪೋರ್ಟ್ ಮಾಡ್ತೀವಿ, ನೀನು ಮಾಡ್ತಾ ಇದೆಯಾ ಅಂತಂದ್ಮೇಲೆ ನಿನಗೂ ನಾವು ಸಪೋರ್ಟ್ ಮಾಡ್ತೀವಿ, ನೀನು ಮಾಡು ಅಂತೇಳಿ ನನಗೆ ಬೆಂಬಲವನ್ನು ಸೂಚಿಸ್ತಕ್ಕಂಥ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದಗಳು ಹೇಳ್ತಾ, ಈಗ ನಮ್ಮ ಪ್ರಮುಖ ಆಗ್ರಹಗಳೇನು, ಈ ಜನಾಂಗಕ್ಕೆ ಅವರ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕ್ಷೇತ್ರಗಳನ್ನು ನಾವು ರಾಜಕೀಯ ಮೀಸಲಾತಿ ಕ್ಷೇತ್ರಗಳನ್ನು ಹಂಚಿಕೆ ಮಾಡ್ತೀವಿ. ಆದರೆ ಅವರ ಜನಸಂಖ್ಯೆ ಅನುಗುಣವಾಗಿ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿಯೂ ಸಹಿತ ಅವಕಾಶಗಳು ಸಿಕ್ಕರೆ ಆ ಸಮುದಾಯದ ಶ್ರೇಯೋಭಿವೃದ್ಧಿ ಆಗ್ತದೆ ಅಂತಕ್ಕಂಥ ವಿಚಾರ. ನಮ್ಮ ರಾಜ್ಯದಲ್ಲಿ SC ST ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಮೀಸಲಾತಿಯನ್ನು ಕೊಡಬೇಕಂತೇಳಿ ಒಂದು ಸನ್ಮಾನ್ಯ ಯಡಿಯೂರಪ್ಪನವ್ರ ಕಾಲದಲ್ಲಿ 2019ರಲ್ಲಿ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಆಯೋಗ 2020ರಲ್ಲಿ ವರದಿಯನ್ನು ಕೊಡ್ತದೆ. 20ರಲ್ಲಿ ವರದಿ ಕೊಟ್ಟರೆ ಅದನ್ನು ಸರ್ಕಾರ ಆ ವರದಿಯ ಬಗ್ಗೆ ಎಲ್ಲೂ ಸಹಿತ ಚರ್ಚೆಯನ್ನು ಮಾಡೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ಫ್ರೀಡಂ ಪಾರ್ಕ್ನಲ್ಲಿ ವರ್ಷಾನುಗಟ್ಟಲೆ ಹೋರಾಟ ಕೂಡ್ತಾರೆ. ಹೋರಾಟ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಫ್ರೀಡಂ ಪಾರ್ಕ್ನಿಂದ ಕಳಿಸೋದು ಬಹಳ ದೊಡ್ಡ ಸರ್ಕಾರಕ್ಕೆ ಅವತ್ತಿನ ಸಂದರ್ಭದಲ್ಲಿ ಬಹಳ ಕಷ್ಟದ ಕೆಲಸ. ಪ್ರತಿ ತಾಲೂಕು ಕೇಂದ್ರದಿಂದ, ಪ್ರತಿ ಜಿಲ್ಲಾ ಕೇಂದ್ರದಿಂದ ಫ್ರೀಡಂ ಪಾರ್ಕಿಗೆ ಬಸ್ಗಳನ್ನು ತುಂಬಿಕೊಂಡು ಹೋಗಿ SC ST ಜನಾಂಗ ನಮ್ಮ ಮೀಸಲಾತಿ ಈಗಾಗಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರೆ, ನೀವು ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ ಆ ಒಂದು ವಿಚಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಇರುತ್ತೆ 2022ರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ. ಅಂದರೆ ಕಳೆದ 3-4 ವರ್ಷಗಳಿಂದ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಹಿಂದಿನ BJP ಸರ್ಕಾರ ಇರ್ಬೋದು, ರಾಜ್ಯದಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿದಾವೆ. ನಮ್ಮ ರಾಜ್ಯದಲ್ಲಿ 2,84,000 ಹುದ್ದೆಗಳು ಖಾಲಿದಾವೆ. ಕೇಂದ್ರದಲ್ಲಿ 9,64,000 ಹುದ್ದೆಗಳು ಖಾಲಿದಾವೆ. ಇವತ್ತು ನಮ್ಮ ರೈತರು, ಇವತ್ತು ಜನಸಾಮಾನ್ಯರು ಯಾವುದೇ ಇಲಾಖೆಗೆ ಹೋಗ್ರಿ, ಈಗ ಬೀಳಿಗೆ ಆರೋಗ್ಯ ಇಲಾಖೆಗೆ ಹೋಗ್ರಿ, ಇವತ್ತು ತಹಸೀಲ್ದಾರ್ ಕಚೇರಿಗೆ ಹೋಗ್ರಿ, ತಲಾಟಿ ಆಫೀಸ್ಗೆ ಹೋಗ್ರಿ, ಇವತ್ತು ಕೃಷಿ ಇಲಾಖೆಗೆ ಹೋಗ್ರಿ, ಯಾವುದೇ ಇಲಾಖೆಗೆ ಹೋದ್ರೂ ಸಹಿತ ಸಿಬ್ಬಂದಿಗಳ ಕೊರತೆ ಇದೆ. ಈ ಸಿಬ್ಬಂದಿಗಳನ್ನ ನೇಮಕಾತಿಯನ್ನ ಮಾಡದೇ ಕೊಳ್ಳದೆ ಸರ್ಕಾರ ಕಾಲಹರಣವನ್ನು ಮಾಡ್ತಾ ಇದೆ. ಹಂತ ಹಂತವಾಗಿ ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ನೇಮಕಾತಿ ಮಾಡ್ತೀವಿ ಅಂತ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ದೀವಿ. ಒಂದು ಬೀದರ್ ಟು ಬೆಂಗಳೂರು ಅಂತೇಳಿ ಯುವ ಪರಿವರ್ತನೆ ಯಾತ್ರೆಯನ್ನು ಮಾಡೋದ್ರ ಮುಖಾಂತರವಾಗಿ ಈ ವಿಷಯದ ಬಗ್ಗೆನೂ, ಯುವಕರ ವಿಷಯಗಳ ಬಗ್ಗೆನೂ ನಾವು ಗಮನವನ್ನು ಸೆಳೆದಿವಿ. ಧಾರವಾಡದಲ್ಲಿ ಇಡೀ ರಾಷ್ಟ್ರದ ಗಮನ ಸೆಳೆಯುವಂಥ ಹೋರಾಟಗಳಾದವು. ಆದರೂ ಸಹಿತ ಸರ್ಕಾರ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂತೇಳಿ ಹೇಳ್ತಾನೆ ಬರ್ತಾ ಇದೆ. ಒಳ ಮೀಸಲಾತಿಯ ವಿಚಾರವನ್ನು ಹೇಳ್ತಾ ಇತ್ತು. ಒಳ ಮೀಸಲಾತಿ ವಿಚಾರ ಗೊಂದಲ ಬಗೆಹರಿದಿದೆ. ಆದರೂ ಆಳುವ ಸರ್ಕಾರಗಳು ಇವತ್ತಿಗೂ ನೇಮಕಾತಿಯನ್ನು ಮಾಡದೇ ಇರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ. ಅದನ್ನು ಸರಿಪಡಿಸಬೇಕು. ಯಾಕಂದರೆ ಬಹಳ ಸಾಮಾನ್ಯ ಜನರು, ಬಡತನದಿಂದ ಇರ್ತಕ್ಕಂಥವ್ರೆ ಈಗ ಸರ್ಕಾರ ನೌಕರಿಗೆ ಹೋಗೋದು. ಶ್ರೀಮಂತರು ಉದ್ಯಮಗಳ ಕಡೆ ಗಮನ ಹರಿಸ್ತಾರೆ, ಕೋಟ್ಯಾಂತರ ರೂಪಾಯಿ ಲಾಭ ಮಾಡೋ ಕಡೆ ಗಮನ ಹರಿಸಿದ್ರೆ ಸಾಮಾನ್ಯ ವರ್ಗದ ಜನ ಮತ್ತು ಬಡತನದಲ್ಲಿರ್ತಕ್ಕಂಥವ್ರು ಒಂದು ಸರ್ಕಾರ ನೌಕರಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರೆ ಅದು ಆಗಬೇಕು ಅಂತಕ್ಕಂಥ ವಿಚಾರ ಯುವ ಜನರ ಕುರಿತು ನಮ್ಮ ನೀತಿ. ಇನ್ನು ಎರಡನೇದು, ಪತ್ರಿಕಾಗೋಷ್ಠಿಯಲ್ಲಿ ವಿವಿಧ ರೈತ ಸಂಘಟನೆಗಳ ಮುಖಂಡರು, ಸಮಾಜದ ಮುಖಂಡರು, ಯುವಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪೂರ್ಣಾನಂದ ಎಸ್ ಕುರಿ, AG ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.